ಈಗ ಬಂಡಾಯ ಶಮನಕ್ಕೆ ಅಖಾಡಕ್ಕೆ ಇಳಿಸಿದ್ದಾರೆ ಸಿಎಂ ಡಿಕೆಶಿ ಅವರು. ಯಾರೆಲ್ಲ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೋ ಅಂತ ಶಾಸಕರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಸಿಎಂ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ನೂತನ ಸಚಿವರ ಮೂಲಕವೇ ಅಸಮಾಧಾನಕ್ಕೆ ಮದ್ದು. ತಮ್ಮ ಸಮುದಾಯವಾರು ನಾಯಕರ ಹೆಗಲಿಗೆ ಜವಾಬ್ದಾರಿಯನ್ನ ಹಾಕ್ತಿದ್ದಾರೆ. ಜಾತಿವಾರು ನಾಯಕರ ಮೂಲಕವೇ ಸಂಧಾನಕ್ಕೆ ಪ್ಲಾನ್ ಆಗ್ತಾ ಇದೆ. ಚಲುವರಾಯಸ್ವಾಮಿ ಟೀಮ್ನಿಂದ ಅಸಮಾಧಾನಿತರ ಭೇಟಿ. ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ ಭೇಟಿ ಮಾಡಿರುವಂತಹ ಸಚಿವರು ಚಲುವರಾಯಸ್ವಾಮಿ ಬಾಲಕೃಷ್ಣ ಹೆಗಲಿಗೆ ಈ ಜವಾಬ್ದಾರಿಯನ್ನ ಹಾಕಿದ್ದಾರೆ. ಲಕ್ಷ್ಮಣ್ ಸವದಿಗೆ ಲಿಂಗಾಯತ ನಾಯಕರ ಸಮಾಧಾನಕ್ಕೆ ಸೂಚನೆ ಕೊಡಲಾಗಿದೆ. ಈಗಾಗಲೇ ಎಚ್.ಕೆ. ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ ಸವದಿಯವರು. ನೂತನ ಸಚಿವ ಶಿವಲಿಂಗೇಗೌಡಗೂ ಕೂಡ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದಲಿತ ಶಾಸಕರ ಸಮಾಧಾನಕ್ಕೂ ಕೂಡ ಸಿಎಂ ಡಿಕೆಶಿ ಯತ್ನಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೀಗೆ ಯಾರೆಲ್ಲ ಶಾಸಕರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅಥವಾ ಈ ಡ್ರಾಮಾ ಏನ್ ಇವಾಗ ಹೊಸದಾಗಿ ಆರಂಭ ಆಗಿದೆ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಈ ಡ್ರಾಮಾ ಎಲ್ಲವೂ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ರಾಜೀನಾಮೆ ಕೊಡಬೇಕೋ ಕೊಡ್ತಾ ಇರಿ, ಬೇಕಾದ್ರೆ 5 ನಿಮಿಷದಲ್ಲಿ ಅದನ್ನ ಅಂಗೀಕಾರ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಹೀಗೆ ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಗೊಂದಲ ಆಯಿತು. ಫೈನಲಿ ಸಂಪುಟ ವಿಸ್ತರಣೆ ಆಯಿತು. ಅದಾದ ನಂತರ ಈಗ ರಾಜೀನಾಮೆ ಪರ್ವ ಆರಂಭ ಆಗೋಗಿದೆ. ಒಬ್ಬೊಬ್ಬರೇ ರಾಜೀನಾಮೆ ಕೊಡೋದು ಅಥವಾ ಮುನಿಸ್ಕೊಳ್ಳೋದು ಅಥವಾ ಅಸಮಾಧಾನ ಹೊರ ಹಾಕೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಈಗ ಈ ಒಂದು ಡ್ಯಾಮೇಜ್ ಇಂದ ಹೊರಗೆ ಬರಲಿಕ್ಕೆ ಸಿಎಂ ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ತಿದ್ದಾರೆ ಈಗ? ರೋಶಿನಿ, ಸಚಿವ ಸ್ಥಾನ ಸಿಗದೆ ಇರತಕ್ಕಂತಹ ಶಾಸಕರು ಏನಿದ್ದಾರೆ ಅವರು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅವರ ಕಾರ್ಯಕರ್ತರು ಸಹಿತ ಪ್ರತಿಭಟನೆ ಮಾಡುವ ಮುಖಾಂತರ ತಮ್ಮ ಒಂದು ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೆಲವು ಶಾಸಕರು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನುಳಿದ ಕೆಲ ಶಾಸಕರು ಅವರು ಅಸಮಾಧಾನ ಇದ್ರೂ ಸಹಿತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ಆದ್ರೆ ಮುಂದಿನ ಪಕ್ಷ ಸಂಘಟನೆಗೆ ಎಲ್ಲೋ ಒಂದ್ ಕಡೆ ಇದು ಸಮಸ್ಯೆ ಆಗಬಹುದು ಅನ್ನುವಂತ ಕೆಲವೊಂದಿಷ್ಟು ನಡೆಯನ್ನು ಕೂಡ ತೋರ್ತಾ ಇದ್ದಾರೆ. ಹಾಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಒಂದ್ ಕಡೆ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತ ದೊಡ್ಡ ಮಟ್ಟಿಗೆ ಸವಾಲಾಗಿ ಕೂಡ ಪರಿಣಮಿಸಿರ್ತಕ್ಕಂಥದ್ದು. ಒಂದ್ ಕಡೆ ಅವರು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ, ಆದ್ರೆ ಆ ಖಡಕ್ ಸೂಚನೆ ಅಂತಕ್ಕಂಥದ್ದು ಮುಂದೆ ಅದು ಪಕ್ಷ ಸಂಘಟನೆಗೆ ತೊಡಕಾಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದೀಗ ಅವ್ರನ್ನ ಆ ಅಸಮಾಧಾನ ಏನಿದೆ ಅದನ್ನ ಶಮನಗೊಳಿಸುವಂತ ಪ್ರಯತ್ನಕ್ಕೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಕೆಲವು ಸಚಿವರನ್ನ ಏನು ಅಸಮಾಧಾನಿತರ ಶಾಸಕರೇನಿದ್ದಾರೆ, ಮಾಜಿ ಸಚಿವರೇನಿದ್ದಾರೆ, ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಟಾಸ್ಕ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸಮುದಾಯವಾರು ಕೂಡ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆಯೂ ಕೂಡ ಎಂ ಕೃಷ್ಣಪ್ಪ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ಚಲುವರಾಯಸ್ವಾಮಿ ಅವರನ್ನು ಕಳಿಸಿದ್ರು, ಮಾಗಡಿ ಬಾಲಕೃಷ್ಣ ಅವರನ್ನು ಕೂಡ ಕಳಿಸಿದ್ರು. ಅಂದ್ರೆ ಆಯಾ ಸಮುದಾಯದ ಏನ್ ಸಚಿವರಾಗಿದ್ದಾರೆ ಈಗ ನೂತನ ಕ್ಯಾಬಿನೆಟ್ ನಲ್ಲಿ, ಹಾಗಾಗಿ ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಎಚ್.ಕೆ. ಪಾಟೀಲ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದಕ್ಕೆ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಹೀಗೆ ಹಲವರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಆಯಾ ಸಮುದಾಯವಾರ ಕೂಡ ಸಚಿವರಿಗೆ ಕೂಡ ಕೊಟ್ಟಿದ್ದಾರೆ. ಅದರಂತೆ ಇನ್ನು ಉಳಿದಿರ್ತಕ್ಕಂಥವರಿಗೆ ತಾವೇ ಒಂದು ಖುದ್ದಾಗಿ ಹೋಗಿ ಅವ್ರನ್ನ ಸಮಾಧಾನಗೊಳಿಸಬೇಕು, ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ನಾಯಕರು ಏನೆಲ್ಲ ಸೂಚನೆಗಳು ಕೊಟ್ಟಿದ್ದಾರೆ ಅವುಗಳನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡುವಂತದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಂದಾಗಿರ್ತಕ್ಕಂಥದ್ದು. ಈ ಮುಖಾಂತರ ಶಾಸಕರ ಒಂದು ಅಸಮಾಧಾನ ಏನಿದೆ ಇದನ್ನ ಒಂದು ಶಮನಗೊಳಿಸುವಂತ ಪ್ರಯತ್ನ ಆಗಬೇಕು. ಮತ್ತೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಪಕ್ಷ ಸಂಘಟನೆಗೆ ಅವರು ಕೂಡ ಅನುವು ಆಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ರೋಶಿನಿ, ಹುಗಾರ್, ಈಗ ಒಂದಷ್ಟು ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇರುವಂತದ್ದು ಅಥವಾ ಈಗಾಗಲೇ ಒಂದಷ್ಟು ಶಾಸಕರು ಕೂಡ ಈ ರೀತಿಯಾಗಿ ಆಕ್ರೋಶ ಹೊರ ಹಾಕೋದು, ಅಸಮಾಧಾನ ಹೊರ ಹಾಕೋದು ಇದೆಲ್ಲವೂ ಕೂಡ ಮುಂಬರುವಂತ ಚುನಾವಣೆಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಅಥವಾ ರಾಜೀನಾಮೆ ಕೊಟ್ರೆ ಕಾರಣ ಏನಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಜನರನ್ನ ಅವರು ಹಿಡಿದಿಟ್ಕೊಂಡಿರ್ತಾರೆ ಅಥವಾ ಅವ್ರಿಗೋಸ್ಕರನೇ ಓಟ್ ಹಾಕುವಂತವ್ರು ಕೂಡ ಇರ್ತಾರೆ. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಮುಂಬರುವಂತ ಚುನಾವಣೆಗೂ ಕೂಡ ಎಫೆಕ್ಟ್ ಆಗ್ಬಹುದಲ್ವಾ ಇದು ಅಂತ? ಖಂಡಿತ ರೋಶಿನಿ, ಯಾಕಂತಂದ್ರೆ ಶಾಸಕರು ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ಕೂಡ ಹೊಂದ್ತಾರೆ. ಯಾಕಂತಂದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಕೂಡ ಅವರು ಸಫಲರಾಗಿರ್ತಾರೆ. ಮುಂದೆ ಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳೇನಿದಾವೆ, ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಮತ್ತೆ ಮುಂದೆ ಬರ್ತಕ್ಕಂಥ 2028ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಈ ಒಂದು ಚುನಾವಣೆಗಳಲ್ಲಿ ಕೂಡ ಶಾಸಕರು ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ. ಹಾಗಾಗಿ ಅವರ ಒಂದು ಅಸಮಾಧಾನ ಇದ್ರೆ ಎಲ್ಲೋ ಒಂದ್ ಕಡೆ ಇದು ಪಕ್ಷ ಸಂಘಟನೆ ಕೂಡ ತೊಡಕಾಗುತ್ತೆ. ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ನೇತೃತ್ವದಲ್ಲಿ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಬಹುದು. ಹಾಗಾಗಿ ಆ ಒಂದು ಅಸಮಾಧಾನವನ್ನ ಹೆಚ್ಚಿಗೆ ಮಾಡಲಾರದಂತೆ ಒಂದಿಷ್ಟು ಅದನ್ನ ಈಗ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಕೂಡ ಅದನ್ನು ಶಮನಗೊಳಿಸುವಂತ ಪ್ರಯತ್ನ ಮಾಡಬೇಕು. ಅವರು
ಗುಂಪು ಗುಂಪಾಗಿ ಸಭೆಗಳು ಮಾಡೋದಾಗಿರ್ಬೋದು ಅಥವಾ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿಸೋದಾಗಿರ್ಬೋದು, ಹೀಗೆ ಹಲವು ರೀತಿಯ ಅಸಮಾಧಾನಕ್ಕೆ ಹೀಗೆ ಹಲವು ರೀತಿಯ ಒಡುಕಿದೆ ಅನ್ನುವಂತ ರೀತಿಯಲ್ಲಿ ಏನಾದ್ರೂ ಮುಂದಾದ್ರೆ ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತದ್ದು. ಹಾಗಾಗಿ ಅದನ್ನ ಒಂದು ವಿಶ್ವಾಸದೊಂದಿಗೆ ಅಥವಾ ಆಯಾ ಸಮುದಾಯದ ಏನು ಈಗ ಸಚಿವರಾಗಿದ್ದಾರೆ ಅವರ ಮುಖಾಂತರವೂ ಕೂಡ ಅದನ್ನ ಅಸಮಾಧಾನ ಏನಿದೆ ಅದನ್ನ ಶಮನಗೊಳಿಸುವಂತ ಪ್ರಯತ್ನ, ಅಥವಾ ಅವರಿಗೆ ಒಂದು ಬೇರೆ ಉನ್ನತ ಹುದ್ದೆನ ಕೊಡ್ತೀವಿ ಅಥವಾ ಈ ಪ್ರಬಲವಾಗಿರ್ತಕ್ಕಂಥ ನಿಗಮ ಮಂಡಳಿ ಸ್ಥಾನಗಳನ್ನ ಕೊಡ್ತೀವಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಹಿಂದೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಾಗಿರ್ಬೋದು, ಹೀಗೆ ಹಲವು ರೀತಿಯ ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ಕೂಡ ಅವರು ಬಹಳಷ್ಟು ನಿಪುಣರಾಗಿರ್ತಕ್ಕಂಥ ನಾಯಕ. ಹಾಗಾಗಿ ಯಾರನ್ನೆಲ್ಲ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಅವರ ಅಸಮಾಧಾನಕ್ಕೆ ಏನ್ ಮದ್ದನ್ನ ಅರಿಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಹಾಗಾಗಿ ಅದನ್ನ ಒಂದು ಪ್ರಯೋಗ ಮಾಡುವಂತ ಪ್ರಯತ್ನವನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರೋಷಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.